NDRF ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇವತ್ತು ವಿಚಾರಣೆ ಕೂಡ ಬಂದಿತ್ತು. ಮುಖ್ಯವಾಗಿ ಇಂಥದೊಂದು ಪರಿಹಾರಕ್ಕಾಗಿ ರಾಜ್ಯಗಳು ಪದೇ ಪದೇ ಸುಪ್ರೀಂ ಕೋರ್ಟ್ಗೆ ಯಾಕೆ ಬರ್ತಿವೆ ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಕೇಂದ್ರ ಸರ್ಕಾರವನ್ನು ಪ್ರಶ್ನೆಯನ್ನು ಕೂಡ ಮಾಡಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು ಅನ್ನುವಂಥದ್ರ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಿದ್ದಂತಹ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಆ್ಯಕ್ಚುಲಿ ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಸರ್ ವಿಚಾರಣೆ? ನಾನು ಮೊದಲಿಗೆ ಸುಪ್ರೀಂ ಕೋರ್ಟಿಗೆ ಕರ್ನಾಟಕದ ಜನಗಳ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮ್ಮ ವಕೀಲರ ತಂಡ, ಅದು ಕಪಿಲ್ ಸಿಬಲ್ ಅವರು ಹಾಗೂ ರೈತರ ಸಂಘಟನೆಗಳ ಪರವಾಗಿ ಪ್ರಶಾಂತ್ ಭೂಷಣ್ ಅವರು ಬಂದಿದ್ದರು, ಮತ್ತು ನಮ್ಮ AG ಅವರು ಶಶಿಕಿರಣ್ ಅವರು ಎಲ್ಲ ಹಾಗೂ ನಮ್ಮ ಅಧಿಕಾರಿಗಳು ಕೂಡ ಬಂದಿದ್ದರು. ಇವರೆಲ್ಲರ ಸಂಯುಕ್ತ ಪ್ರಯತ್ನದಿಂದ ಇವತ್ತು ಗೌರವಾನ್ವಿತ ಸುಪ್ರೀಂ ಕೋರ್ಟು ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಅವರು ನೇರವಾಗಿ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದರು. ಈ ರೀತಿಯ ವಿಷಯಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಗೆಹರಿಸ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳು ಪರಿಹಾರ ಕೇಳ್ಕೊಂಡು ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಜ್ಯ ಸರ್ಕಾರಗಳು ಯಾಕೆ ಸುಪ್ರೀಂ ಕೋರ್ಟ್ಗೆ ಬರ್ತಾ ಇದ್ದಾವೆ ಅಂತ ಸ್ವಲ್ಪ ಕೇಂದ್ರ ಸರ್ಕಾರಕ್ಕೆ ಅವರ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅಸಮಾಧಾನವನ್ನು ವ್ಯಕ್ತಪಡಿಸಿ ಪ್ರಶ್ನೆಯನ್ನು ಕೇಳಿದರು. ಕೇಂದ್ರ ಸರ್ಕಾರದ ಪರವಾಗಿ ಅವರ ಅಟಾರ್ನಿ ಜನರಲ್ಲು ಉಪಸ್ಥಿತರಿದ್ದರು, ಸಾಲಿಸಿಟರ್ ಜನರಲ್ಲೂ ಕೂಡ ಉಪಸ್ಥಿತರಿದ್ದರು. ಇಬ್ಬರೂ ಕೇಳಿದರು, ನಮಗೆ 2 ವಾರ ಸಮಯ ಕೊಡಿ, ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನ ತೆಗೆದುಕೊಂಡು ವಾಪಸ್ಸು ಕೋರ್ಟಿಗೆ ಸ್ಟೇಟ್ಮೆಂಟ್ ಫೈಲ್ ಮಾಡ್ತೇವೆ ಅಂತ. ಆಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ, ಇದು ನೀವೇ ಬಗೆಹರಿಸ್ಕೊಳ್ಬೋದಾಗಿತ್ತು, ಇಲ್ಲಿವರೆಗೂ ಬರೋ ಅವಶ್ಯಕತೆಯೂ ಕೂಡ ಇರಲಿಲ್ಲ. ಈಗಲಾದರೂ ಕೂಡ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕು ಅನ್ನುವಂಥ ಅವರ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ. ಕೇಂದ್ರ ಸರ್ಕಾರದವರು ಕೂಡ 2 ವಾರದ ಸಮಯವನ್ನು ಕೇಳಿದ್ದಾರೆ. ಅವರ ಮೇಲೆ ಸರ್ಕಾರದ ಅಭಿಪ್ರಾಯವನ್ನು ಕೇಳಿಕೊಂಡು ಬರ್ತೀವಿ ಅಂತ. ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಿಟಿಷನ್ ಕಾಪಿಯನ್ನು ಕೊಟ್ಟಿದ್ವಿ. ಈಗಾಗಲೇ ಅವ್ರಿಗೆ ಇದೆಲ್ಲ ಮಾಹಿತಿ ಇತ್ತು. ಬಹುಶಃ ಅವ್ರು ಮನಸ್ಸು ಮಾಡಿದರೆ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಇವತ್ತು ಬರ್ಬೋದಾಗಿತ್ತು. ಆದ್ರೂ ಕೂಡ ಅಟಾರ್ನಿ ಜನರಲ್ ಅವರು, ಸಾಲಿಸಿಟರ್ ಜನರಲ್ ಅವರು ಇಬ್ಬರೂ ಕೂಡ ಬಂದು ಕೋರ್ಟ್ನ ಬೆಂಚ್ ಮುಂದೆ ನಿಂತಿದ್ದರು. ಅವರು 2 ವಾರದ ಒಳಗಡೆ ಒಂದು ತೀರ್ಮಾನ ತೆಗೆದುಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬೆಂಚು ಕೂಡ ಈ ಸಮಸ್ಯೆ ಒಂದು ಸುಗಮವಾಗಿ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ ಅನ್ನುವಂಥ ಅವರ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಈ ಮಟ್ಟಕ್ಕೆ, ಕೋರ್ಟಿಗೆ ಬರುವಂಥ ಮಟ್ಟಕ್ಕೆ ಬರಬಾರ್ದಾಗಿತ್ತು, ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯನೂ ಕೂಡ ಇವತ್ತು ಬೆಂಚಿನಿಂದ ಬಂದಿದೆ. ಇಷ್ಟಾದ ಮೇಲೆ ಈಗಲಾದರೂ ಸಹ ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ NDRF ಅಡಿ ಬರಬೇಕಾಗಿರ್ತಕ್ಕಂತಹ ಬರ ಪರಿಹಾರದ ಬಗ್ಗೆ ಆದಷ್ಟು ಶೀಘ್ರವಾಗಿ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂತಹ ಹೆಜ್ಜೆಯನ್ನು ಇಡ್ತಾರೆ. ನಮ್ಮ ರೈತರಿಗೆ, ಕರ್ನಾಟಕಕ್ಕೆ ಮಾಡ್ತಾ ಇರುವಂಥ ವಿಳಂಬಕ್ಕೆ ವಿರಾಮ ಹಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಹೆಜ್ಜೆ ಇಡ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. ಒಟ್ಟಾರೆ ಇವತ್ತು ಕರ್ನಾಟಕಕ್ಕೆ ಪರವಾಗಿ ಒಂದು ಸುಪ್ರೀಂ ಕೋರ್ಟ್ನವರು ತಮ್ಮ ಅಭಿಪ್ರಾಯವನ್ನು, ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಸುಪ್ರೀಂ ಕೋರ್ಟ್ಗೆ, ನಮ್ಮ ಎಲ್ಲ ವಕೀಲರು, ಅಧಿಕಾರಿಗಳ ತಂಡಕ್ಕೆ ನನ್ನ ಧನ್ಯವಾದ. ಮತ್ತು ಇನ್ನೊಂದು, ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರದ ಪ್ರತಿನಿಧಿಗಳು ಹೇಳ್ತಾರೆ, ನೋಟಿಸ್ ಕೊಡಬೇಡಿ, ಇದು ಸುದ್ದಿ ಆಗುತ್ತೆ ಅನ್ನುವಂಥದ್ದು. ಯಾಕೆ ಹಂಗೆ ಹೇಳಿದ್ರು ಅಂತ? ಈಗ ನಿಜ, ನೋಟಿಸ್ ಇಶ್ಯೂ ಮಾಡ್ತೀವಿ ಅಂದರೆ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಲ್ಲಿ ಉಪಸ್ಥಿತರಿದ್ದಂಥ ವಕೀಲರು ನೋಟಿಸ್ ಬೇಕಾಗಿಲ್ಲ, ನಾವೇ ಬಂದಿದ್ದೀವಲ್ಲ ಅಂತ ಹೇಳಿದ್ರು. ಆವಾಗ ಕೋರ್ಟ್ನವರು ಹೇಳಿದರು, ಹಾಗಾದರೆ ಬಗೆಹರಿಸಲೂಬಹುದಾಗಿತ್ತಲ್ಲ ಅಂಥೇಳಿ ಅಂತ. ಆದರೂ ಕೂಡ ಎಲ್ಲೋ ಒಂದು ಕಡೆ ವಿಳಂಬ ಆಗಿರೋದು ಹೊರಗೆ ಬರಬಾರದು ಅದನ್ನು ಮರೆಮಾಚುವ ಉದ್ದೇಶದಿಂದ ಕೇಂದ್ರ ವಕೀಲರು ನೋಟಿಸ್ ಕೊಡಬೇಡಿ ಅನ್ನುವಂಥ ಮನವಿಯನ್ನು ಮಾಡಿದರು. ಅದನ್ನು ಮಾಡೋದರ ಜೊತೆಗೆ 2 ವಾರ ಟೈಮ್ ಕೊಡಿ, ನಾವು ನಮ್ಮ ತೀರ್ಮಾನವನ್ನು ಕೋರ್ಟ್ ಮುಂದೆ ಪ್ರಕಟ ಮಾಡ್ತೇವೆ ಅಂತ ಕೇಳಿದ್ರಿಂದ ಕೋರ್ಟ್ನವರು ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಯಾಕಂದರೆ ಅಟಾರ್ನಿ ಜನರಲ್ಲು, ಸಾಲಿಸಿಟರ್ ಜನರಲ್ ಇಬ್ಬರೂ ಕೂಡ ಬಂದು ಉಪಸ್ಥಿತರಿದ್ದರಿಂದ ಬಹುಶಃ ಕೋರ್ಟ್ ಅವರ ಮಾತಿಗೂ ಕೂಡ ಗೌರವ ಕೊಡ್ತು. ಆದರೂ ಕೂಡ
ಎಲ್ಲೋ ಒಂದು ಕಡೆ ಆ ನೋಟಿಸನ್ನು ಇಶ್ಯೂ ಮಾಡಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಮುಜುಗರ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಅಂಥೇಳಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳೇ ದಯವಿಟ್ಟು ನೋಟಿಸ್ ಇಶ್ಯೂ ಮಾಡಬೇಡಿ ಅಂತ ಕೇಳಿಕೊಳ್ಳುವಂಥ ಪ್ರಸಂಗನೂ ಕೂಡ ಇವತ್ತು ನಾವು ಕೋರ್ಟ್ನಲ್ಲಿ ನೋಡಿದ್ದೇವೆ. ಒಟ್ಟಾರೆ ಏನೇ ಇರಲಿ ನೋಡಿ, ಇದನ್ನು ನಾವು ಬೆಳೆಸೋದು ನಮ್ಮ ಇಚ್ಛೆ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನವರು ಇದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡೋದು ಬಿಟ್ಟು ಬೇರೆ ಮಾರ್ಗ ಇಲ್ಲ, ಅನಿವಾರ್ಯ ಆಗಿದೆ. ಯಾಕೆ ಅಂದರೆ ಸೆಪ್ಟೆಂಬರ್ 23ನೇ ತಾರೀಕು ನಾವು ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರಲ್ಲಿ ಸೆಂಟ್ರಲ್ ಟೀಮು ಬಂದು ವಿಸಿಟ್ ಮಾಡಿ ಅಕ್ಟೋಬರ್ 20ಕ್ಕೆ ಸೆಂಟ್ರಲ್ ಟೀಮ್ನವರು ತಮ್ಮ ರಿಪೋರ್ಟನ್ನು ಕೊಟ್ಟು ನವಂಬರ್ 20ನೇ ತಾರೀಕು ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು ಅವರ ಶಿಫಾರಸನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದು ಗೃಹ ಸಚಿವರ ಕಚೇರಿಯಲ್ಲಿ ನವಂಬರ್ 20ನೇ ತಾರೀಕಿನಿಂದ ಧೂಳು ಕುಡಿತಾ ಕೂತಿದೆ ನಮ್ಮ ಪ್ರಸ್ತಾವನೆ. ನವಂಬರ್ 20ರಿಂದ ಇಲ್ಲಿಯವರೆಗೆ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಅವರು ಕೆಲಸ ಮಾಡಿಲ್ಲ. ಎಲೆಕ್ಷನ್ ಅನೌನ್ಸ್ ಆಗಿದ್ದು ಮೇ 16ನೇ ತಾರೀಕು. ನಾವು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಹಾಕಿದ್ದು ಎಲೆಕ್ಷನ್ ಅನೌನ್ಸ್ ಆಗಿದ್ದು ಮಾರ್ಚ್ 16ನೇ ತಾರೀಕು. ನಾವು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಹಾಕಿದ್ದು ಮಾರ್ಚ್ 23ನೇ ತಾರೀಕು. ಅದಾದ ಮೇಲೆ ಮಾರ್ಚ್ 28ಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ಗೆ ಬರೀತಾರೆ, ಎಲೆಕ್ಷನ್ ಕಮಿಷನ್ಗೆ. ಮೊದಲಲ್ಲ, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಹಾಕಿದ ಮೇಲೆ ಆವಾಗ ಅವ್ರಿಗೆ ಗೊತ್ತಾಗಿದೆ ಕರ್ನಾಟಕದ ಪ್ರಸ್ತಾವನೆ ಅವ್ರ ಮುಂದೆ ಇದೆ ಅಂತೇಳಿ ಅಂತ. ಆವಾಗ ಅದನ್ನು ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋಕ್ಕೆ ಅವರು ಎಲೆಕ್ಷನ್ ಕಮಿಷನ್ಗೆ ಬರೆದಿದ್ದಾರೆ. ಆದರೆ ಈ ದೇಶದಲ್ಲಿ ಹಿಂದಿನಿಂದನೂ ಒಂದು ವಾಡಿಕೆ ಇದೆ, ಪ್ರಕೃತಿ ವಿಕೋಪ ಅಂದರೆ ಬರಗಾಲ ಅಥವಾ ಅತಿವೃಷ್ಟಿ ಇಂಥ ಸಂದರ್ಭಗಳಲ್ಲಿ ಚುನಾವಣೆ ನೀತಿ ಸಂಹಿತೆ ಅಡ್ಡ ಬರೋದಿಲ್ಲ ಅನ್ನೋ ಪ್ರತೀತಿ ಈ ನಾಡಿನಲ್ಲಿ ಮೊದಲಿಂದನೂ ಬಂದಿದೆ. ಆದರೂ ಕೂಡ ನಾವು ಸುಪ್ರೀಂ ಕೋರ್ಟಿನಲ್ಲಿ ಪಿಟಿಷನ್ ಹಾಕಿದ ಮೇಲೆ ತಪ್ಪಿಸ್ಕೊಳ್ಳೋಕ್ಕೆ ಅವರು ಎಲೆಕ್ಷನ್ ಕಮಿಷನ್ಗೆ ಬರೆದಿದ್ದಾರೆ. ನಾವು ಇವತ್ತು ಆ ವಿಷಯವನ್ನು ಕೂಡ ಕೋರ್ಟ್ನಲ್ಲಿ ನಮ್ಮ ವಕೀಲರು ಹೇಳಿದರು. ಆಗ ಸುಪ್ರೀಂ ಕೋರ್ಟ್ನ ಬೆಂಚು ಹೇಳಿದೆ ಸ್ಪಷ್ಟವಾಗಿ, ನಮ್ಮ ಡೈರೆಕ್ಷನ್ನು ಎಲ್ಲರಿಗೂ ಅನ್ವಯ ಆಗುತ್ತೆ, ಅಂದರೆ ಅವರು ಎಲ್ಲರಿಗೂ ಅನ್ವಯ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಇದಕ್ಕೆ ಏನು ಇದರಲ್ಲಿ, ಯಾಕಂದರೆ ಈ ದೇಶದಲ್ಲಿ ಮೊದಲಿನಿಂದನೂ ಒಂದು ವಾಡಿಕೆ ಇದೆ, ಯಾವುದೇ ಪ್ರಕೃತಿ ವಿಕೋಪ ಪ್ರಕರಣಕ್ಕೆ ಚುನಾವಣೆಗಳು ಅಡ್ಡ ಬರಬಾರದು ಅನ್ನುವಂತಹ ಅನೇಕ ನೀತಿ ನಿಯಮ ವಾಡಿಕೆಯಲ್ಲಿ ನಡೆದು ಬಂದಿದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಪರಿಹಾರ ಆಗುತ್ತೆ. ನಾವು ಡಿಸೆಂಬರ್ 19ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ವಿ, ಹಾಗೂ ಜನವರಿ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿದರು, ಹಾಗೂ ಡಿಸೆಂಬರ್ 20ನೇ ತಾರೀಕು ಗೃಹ ಸಚಿವ ಅಮಿತ್ ಶಾ ಅವರನ್ನು ನಾವು ಭೇಟಿ ಮಾಡಿದ್ವಿ. ಆದರೂ ಕೂಡ ಅವರು ಇಲ್ಲಿವರೆಗೂ ತೀರ್ಮಾನ ತೆಗೆದುಕೊಳ್ಳದೆ ಕರ್ನಾಟಕಕ್ಕೆ ನ್ಯಾಯಸಮ್ಮತವಾಗಿ ಬರಬೇಕಾಗಿದ್ದಂಥ ನಮ್ಮ ಹಕ್ಕುಗಳನ್ನು ಇಲ್ಲಿವರೆಗೂ ಕೂಡ ಅವರು ಕೊಟ್ಟಿಲ್ಲ. ಈಗಲಾದರೂ ಸುಪ್ರೀಂ ಕೋರ್ಟು ಅವರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಥ ವಿಷಯಗಳಿಗೆ ರಾಜ್ಯ ಸರ್ಕಾರಗಳು ಕೋರ್ಟ್ಗೆ ಬರುವಂತಹದ್ದು ಅನಾವಶ್ಯಕ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗಲಾದರೂ ಕೋರ್ಟ್ನ ಭಾವನೆಯನ್ನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ಒಂದು ಶೀಘ್ರವಾಗಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ತದೆ. ಕರ್ನಾಟಕಕ್ಕೆ ನಮ್ಮ ಹಕ್ಕಿನ ಪ್ರಕಾರ ಬರಬೇಕಾಗಿರ್ತಕ್ಕಂತಹ NDRF ಪರಿಹಾರವನ್ನು ಕೊಡ್ತಾರೆ. ನಮಗೆ ಸಮಸ್ಯೆ ಪರಿಹಾರ ಆಗಬೇಕು, ರೈತರಿಗೆ ಪರಿಹಾರ ಸಿಗಬೇಕು. ನಾವು ಕೇಳಿರೋ 4,663 ಕೋಟಿ ಕೊಟ್ಟರೆ ಒಬ್ಬೊಬ್ಬ ರೈತನಿಗೆ ಸುಮಾರು 13,000 ರೂಪಾಯಿ ಒಬ್ಬ ರೈತನಿಗೆ ಸಿಕ್ಕುತ್ತೆ ಕರ್ನಾಟಕದಲ್ಲಿ. ನಮಗೆ ಅದು ಮುಖ್ಯ. ಇಂಥ ಒಂದು ಬರಗಾಲದ ಸಂದರ್ಭದಲ್ಲಿ ಒಬ್ಬ ರೈತನಿಗೆ 13,000 ರೂಪಾಯಿ ಅಕೌಂಟಿಗೆ ನೇರವಾಗಿ ನಯಾ ಪೈಸಾ ಸೋರಿಕೆ ಇಲ್ಲದೆ, 1 ಪೈಸಾ ಕಮಿಷನ್ ಇಲ್ಲದೆ 13,000 ರೂಪಾಯಿ ಅವರ ಅಕೌಂಟಿಗೆ ಹಾಕುವಂಥ ಒಂದು ಅವಕಾಶ ಆದರೆ ಅದೇ ನಮಗೆ ನಿಜವಾದಂತಹ ಗೆಲುವು. ಅದು ರಾಜ್ಯಕ್ಕೂ ಗೆಲುವು, ಎಲ್ಲರಿಗೂ ಗೆಲುವಾಗ್ತದೆ. ನಮ್ಮ ಉದ್ದೇಶ ಈ ಸಮಸ್ಯೆಗೆ ಪರಿಹಾರ, ಸಂಘರ್ಷ ಅಲ್ಲ. ಸುಪ್ರೀಂ ಕೋರ್ಟ್ನ ಸೂಚನೆ ಹಿನ್ನೆಲೆಯಲ್ಲಿ ನಾವು ಒಬ್ಬೊಬ್ಬ ರೈತನಿಗೆ 13,000 ರೂಪಾಯಿ ಅವರ ಅಕೌಂಟಿಗೆ ಹಾಕುವಂತಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಮಗೆ 4,663 ಕೋಟಿ ಬಿಡುಗಡೆ ಮಾಡ್ತಕ್ಕಂಥ ತೀರ್ಮಾನನೂ ಮಾಡಬೇಕು, ಬಿಡುಗಡೆನೂ ಮಾಡಬೇಕು ಅಂತ ರಾಜ್ಯದ ಜನಗಳ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಸರ್, ಇನ್ನೊಂದು, ಈಗ ಇನ್ನೇನು ಬೇಸಿಗೆ ಮುಗಿದು ಹೋಗ್ತಾ ಇದೆ, ಇನ್ನೇನು ಮಳೆಗಾಲ ಆರಂಭ ಆಗ್ತಾ ಇದೆ. ಈಗ ಅನಿವಾರ್ಯ, ಈಗ ಬೇಕಾಗಿದ್ದು ಹಣಕಾಸು ರಾಜ್ಯಕ್ಕೆ, ಕುಡಿಯೋ ನೀರಿಗಾಗಿರ್ಬೋದು, ದನಕರುಗಳ ಮೇವಿಗೆ ಈಗ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಈಗ ಹಣ ಬೇಕಾಗಿರೋದು. ಯಾವಾಗ ಹಣ ಬಿಡ್ತಾರೆ ಅಂತ ನೋಡಿ, ಕುಡಿಯುವ ನೀರಿಗೆ
ಅದು ಏನೆಲ್ಲ ಅವಶ್ಯಕತೆ ಇದೆ ಅದು ನಮ್ಮ ಬಳಿ ಇರ್ತಕ್ಕಂಥ ಹಣದಲ್ಲಿ ನಾವು ಪೂರೈಸ್ತಾ ಇದ್ದೇವೆ. ರಾಜ್ಯದಲ್ಲಿ ಸುಮಾರು 1200 ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅವುಗಳಲ್ಲಿ ಸುಮಾರು ಹತ್ರ 1000 ಗ್ರಾಮಗಳಲ್ಲಿ ಪ್ರೈವೇಟ್ ಬೋರ್ವೆಲ್ಗಳನ್ನು ಬಾಡಿಗೆ ತಗೊಂಡು ಕೊಡ್ತಾ ಇದ್ದೇವೆ. ಇನ್ನೊಂದು 250-300 ಗ್ರಾಮದಲ್ಲಿ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಗೋಶಾಲೆಗಳು ಮತ್ತು ಫಾಡರ್ ಬ್ಯಾಂಕ್ ಎರಡೂ ಸುಮಾರು 25 ಕಡೆ ಓಪನ್ ಮಾಡಿದ್ದೀವಿ ಈಗಾಗಲೇ. ಅದಕ್ಕೆ ನಮ್ಮ ಹತ್ರ 750 ಕೋಟಿಯಷ್ಟು ದುಡ್ಡು ಆಲ್ರೆಡಿ ಇದೆ. ಆ ಖರ್ಚು ವೆಚ್ಚಗಳನ್ನು ನಾವು ಹೆಂಗೋ ನಿಭಾಯಿಸ್ಕೋತೇವೆ ರಾಜ್ಯ ಸರ್ಕಾರನೇ. ಅದನ್ನು ನಿಭಾಯಿಸೋದಕ್ಕೆ ನಮಗೆ ಕೇಂದ್ರದ ಸಹಾಯ ಬೇಕಾಗಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಹೆಚ್ಚು ಕಡಿಮೆ ಆಗ್ಬೋದು, ಯಾಕೆಂದರೆ ಬರಗಾಲದ ಸಂದರ್ಭದಲ್ಲಿ ಮೊದಲು ವಾಡಿಕೆ ಪ್ರಕಾರ ಅಷ್ಟೇ ನೀರು ಕೊಡಲಿಕ್ಕೆ ಆಗದೆ ಹೋಗ್ಬೋದು. 100ಕ್ಕೆ 100 ಅಲ್ಲದೆ ಹೋದರೂ ಕೂಡ ಕಷ್ಟದಲ್ಲಿರುವಂಥ ಜನಗಳ ನೆರವಿಗೆ ಏನೆಲ್ಲ ಬೇಕು ಅದನ್ನು ರಾಜ್ಯ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತದೆ. ಈಗಾಗಲೇ ನಾವು 34 ಲಕ್ಷ ರೈತರಿಗೆ ಒಬ್ಬೊಬ್ಬರಿಗೆ 2,000 ರೂಪಾಯಿವರೆಗೆ ಪರಿಹಾರವನ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಈಗ 4,600 ಕೋಟಿ ಬಂದರೆ ಇನ್ನು 13,000 ರೂಪಾಯಿ ಕೊಡಲಿಕ್ಕಾಗುತ್ತೆ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಮುಂದೆ ಬಂದಿರತಕ್ಕಂಥದ್ದು. ಉಳಿದಾಗೆ ಕೇಂದ್ರ ಸರ್ಕಾರ ನಮಗೆ ಹಣ ಕೊಡಲಿ ಬಿಡಲಿ, ಕುಡಿಯೋ ನೀರು, ಮೇವು ಇಂಥ ವ್ಯವಸ್ಥೆಗಳನ್ನು ನಮ್ಮ ಹಂತದಲ್ಲಿಯೇ ನಾವು ಮಾಡ್ತೇವೆ. ಅದರ ಬಗ್ಗೆ ನಾವು ಏನು ಕೇಂದ್ರ ಕೊಟ್ಟರೆ ಒಳ್ಳೆಯದು, ಕೊಡದೆ ಹೋದರೂ ನಾವು ನಿಭಾಯಿಸ್ತೇವೆ ನಮ್ಮ ಹಂತದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.